Again, welcome back to my channel. Thank you so much for your support. Subscribe to my channel. Press the bell icon for new notification. ಫ್ಲಿಪ್ಪಿಂಗ್ ಪೇಪರ್ ಬರ್ಡನ್ನು ಮಾಡಿ ನೋಡೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ಖುಷಿ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಅವ್ರು ಕ್ರಾಫ್ಟ್ ಇದ್ದಾಗ, ಸ್ಕೂಲಲ್ಲಿ ಕ್ರಾಫ್ಟ್ ಇದ್ದಾಗ ಮಾಡಿಕೊಟ್ರೆ. ನಾನು ನನ್ನ ಮಗನಿಗೆ ಸ್ಕೂಲಲ್ಲಿ ಕ್ರಾಫ್ಟ್ ಇತ್ತು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಕೊಟ್ಟಿದ್ದೆ. ಒಂದು ಪೇಪರ್ನ ತೊಗೊಂಡಿದ್ದೀನಿ. ಪೇಪರ್ ತೊಗೊಂಡು ನಾನು ಯಾವ ರೀತಿ ಮಾಡಿಸ್ತಾ ಇದ್ದೀನೋ ಆ ಶೇಪ್ನ ನೀಟಾಗಿ ಮಡಚ್ಬಿಟ್ಟು ಎಕ್ಸಸ್ ಇರೋ ಪೇಪರ್ನ ನೀಟಾಗಿ ಕಟ್ ಮಾಡಿ ತಗೊಬೇಕು. ಪ್ರಾಪರಾಗಿ ಒಂದು ಶೇಪ್ನ ಕಟ್ ಮಾಡ್ಕೊಬೇಕು. ಸ್ವಲ್ಪ ಮಿಸ್ಟೇಕ್ ಆದರೂ, ಎಡ್ಜ್ಗಳು ಮಿಸ್ಟೇಕ್ ಆದರೂ ಶೇಪ್ ನೀಟಾಗಿ ಬರಲ್ಲ. ಈಗ ಈ ರೀತಿ ಕಟ್ ಮಾಡಿ ತಕ್ಕೊಂಡು ನೀಟಾಗಿ ಅದನ್ನು ಮತ್ತೆ ಆಪೋಸಿಟ್ ಸೈಡ್ ಕೂಡ ಹೀಗೆ ಮಡ್ಚ್ಕೊಬೇಕು. ನಾವು ಯಾವ ಸೈಡ್ ಮಡ್ಚಿದ್ವಲ್ಲ ಆ ಸೈಡ್ ಬಿಟ್ಬಿಟ್ಟು ಇನ್ನೊಂದು ಎಡ್ಜನ್ನ ಕೂಡ ಇದೇ ರೀತಿ ಮಡ್ಚ್ಕೊಂಡು ಎಕ್ಸ್ ಶೇಪ್ ಬರಬೇಕು. ಈ ರೀತಿ ಮಡ್ಚ್ಕೊಂಡು ಮತ್ತೆ ಕೂಡ ಮಧ್ಯ ಕೂಡ ಈ ರೀತಿ ಮಡ್ಚ್ಕೊಬೇಕು. ಮತ್ತು ಇನ್ನೊಂದು ಸತಿನೂ ಅಷ್ಟೇ ಆ ಕಡೆಯಿಂದ ಸೈಡಿಂದ ಮತ್ತೆ ಬಾಕ್ಸ್ ಟೈಪಲ್ಲಿ ನೀಟಾಗಿ ಮಧ್ಯಕ್ಕೆ ಮಾರ್ಕ್ ಬರಬೇಕು. ಈ ರೀತಿ ಮಧ್ಯದಲ್ಲಿ ಪೂರ್ತಿ ಒಂದು ಸ್ಟಾರ್ ರೀತಿ ಶೇಪು ಬರಬೇಕು. ಈ ಶೇಪು ಬಂದಮೇಲೆ ನೀಟಾಗಿ ಇದನ್ನು ಮಡ್ಚ್ಲಿಕ್ಕೆ ಬರುತ್ತೆ. ನೀಟಾಗಿ ನಾವು ಅದಕ್ಕೆ ನೀಟಾಗಿ ಎಡ್ಜನ್ನ ಶಾರ್ಪ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಪೇಪರ್ನ ಒಂದು ಸತಿ ಬೆಂಡ್ ಮಾಡಿಕೊಂಡ್ರೆ ನಿಮಗೆ ಮಡ್ಚಿದ ತಕ್ಷಣ ಶೇಪ್ ಬರಬೇಕು. ಅದಕ್ಕೆ ನೀಟಾಗಿ ಎಂಡಿಗೆ ಎಡ್ಜಿಗೆ ಮಡ್ಚ್ಕೊಬೇಕಾಗುತ್ತೆ. ಈ ರೀತಿ ಮಡ್ಚ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಬಂತು. ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಎಡ್ಜ್ನೆಲ್ಲ ಸ್ವಲ್ಪ ನೀಟಾಗಿ ಕೂರಿಸಿ, ಎಡ್ಜ್ನೆಲ್ಲ ನೀಟಾಗಿ ಕೂರಿಸಿ ಜಾಯಿನ್ ಮಾಡಿ ನೋಡಿ ಶೇಪ್ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಎಡ್ಜ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದು ಮಡ್ಚ್ಲಿಕ್ಕೆ ಬರಲ್ಲ. ಒಂದು ಪೇಪರ್ ಮಡ್ಚಿದ್ರೆ ಇನ್ನೊಂದು ಫೋಲ್ಡ್ ಆಗೋಲ್ಲ. ಇದನ್ನು ಒಂದು ಸೈಡು ಯಾವ ಕಡೆ ಲೆಂತ್ ಜಾಸ್ತಿ ಇದೆಯೋ ಆ ಸೈಡು ಈ ರೀತಿ ಮಡ್ಚ್ಕೊಬೇಕು. ಕೋನ್ ಶೇಪ್ನ ಮಡ್ಚ್ಕೊಬೇಕು. ಎರಡು ಒಂದೇ ಲೈನೇ ಬರಬೇಕು. ಈ ಸೈಡು ಇದೇ ರೀತಿ ಮಡ್ಚ್ಕೊಬೇಕು. ಅದ್ರ ಬ್ಯಾಕ್ ಸೈಡು ಕೂಡ ಅದೇ ರೀತಿನೇ ಮಡ್ಚ್ಕೊಬೇಕು. ಕೋನ್ ಶೇಪಲ್ಲಿ ಮಡ್ಚ್ಕೊಬೇಕು. ನೀಟಾಗಿ ಆ ಸ್ಟ್ರೈಟ್ ಲೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎರಡನ್ನೂ ಸೇರಿಸಿ ಮಡ್ಚ್ಕೊಂಡ್ರೆ ಈ ರೀತಿ ಕೋನ್ ಶೇಪ್ ಬರುತ್ತೆ. ಟ್ರಯಾಂಗಲ್ ಶೇಪ್ ಬರುತ್ತೆ. ಅದನ್ನು ಕೂಡ ಏನು ಕೆಳಗಡೆ ಇದೆಯೋ ಎಕ್ಸಸ್ ಪೇಪರ್ ಅದನ್ನು ಇದೇ ರೀತಿಯೇ ಹಿಂದೆ ಮುಂದೆ ಮಡ್ಚ್ಕೊಳ್ಳಿ. ಈ ರೀತಿ ಮಡ್ಚ್ಕೊಂಡು ನೀಟಾಗಿ ಆ ಗೆರೆ ಬರಬೇಕು ಲೈನು. ಆ ಲೈನ್ ಪರ್ಫೆಕ್ಟಾಗಿ ಬಂದರೆ ನಮಗೆ ಅದನ್ನು ನೀಟಾಗಿ ಮಡ್ಚ್ಲಿಕ್ಕೆ ಈಸಿ ಆಗಿಬಿಡುತ್ತೆ. ನೋಡಿ, ಆ ರೀತಿ ಶೇಪ್ ಲೈನ್ ಬೇಕಷ್ಟೇ ನಮಗೆ. ಆ ರೀತಿ ಲೈನ್ ಮಾರ್ಕ್ ಮಾಡಲಿಕ್ಕಾಗಿ ನಾವು ಅದನ್ನು ಪೇಪರ್ನ ಮಡ್ಚೋದು. ಅದಾದಮೇಲೆ ನೋಡಿ ಈ ರೀತಿ ಬೆಂಡ್ ಮಾಡಬೇಕು. ಅದನ್ನು ಆಪೋಸಿಟ್ ಸೈಡು ಬೆಂಡ್ ಮಾಡಿ ನೀಟಾಗಿ ನೋಡಿ ಆ ಎಡ್ಜನ್ನ ಯಾಕೆ ಮಡ್ಚ್ಕೊಬೇಕು ನೀಟಾಗಿ ಅಂದರೆ, ಅಲ್ಲಿ ನಾವು ಈ ಶೇಪ್ನ ಮಾಡಿದಾಗ ನೀಟಾಗಿ ಕೂರಬೇಕು. ನೀಟಾಗಿ ಕೂರಬೇಕು ಅಂದರೆ ನಾವು ಎಡ್ಜ್ಗಳನ್ನು ನೀಟಾಗಿ ಮಡ್ಚ್ಕೊಬೇಕು. ಈ ನೋಡಿ, ಮತ್ತು ನಂಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೊಂದು ಸತಿ ಮಡ್ಚ್ಕೊತಾ ಇದ್ದೀನಿ. ನೋಡಿ, ಅಲ್ಲಿ ಆ ಥರ ಶಾರ್ಪ್ ಎಡ್ಜನ್ನ ಮಾಡಿಕೊಂಡ್ರೆ ಬೆಂಡ್ ಮಾಡಿದ ತಕ್ಷಣವೇ ಪೇಪರು ಒಂದು ನೀಟಾಗಿ ಒಂದು ಕಡೆ ಫ್ಲಾಟ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಈ ಶೇಪ್ನ ಮಾಡ್ಕೊಬೇಕು. ಎರಡೂ ಅಷ್ಟೇ, ಎಡ್ಜು ಎಲ್ಲೂ ವೇರಿಯೇಷನ್ ಮಾಡಿದಂಗೆ. ಎಡ್ಜು ವೇರಿಯೇಷನ್ ಮಾಡಿದ್ರೆ ಅದು ಬರ್ಡ್ ಫ್ಲಿಪ್ ಆಗೋಲ್ಲ. ಹಾಗಾಗಿ ಎಡ್ಜನ್ನ ನೀಟಾಗಿ ಬೆಂಡ್ ಮಾಡ್ಕೊತಾನೆ ಬರಬೇಕು. ಎಡ್ಜು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪೇಪರು ಅದು ಬರ್ಡ್ ಫ್ಲೈಂಗ್ ಆಗುತ್ತಲ್ಲ ಆ ರೀತಿ ಆಗಲ್ಲ. ನೋಡಿ, ಈ ರೀತಿ ಶೇಪ್ನ ಮಾಡ್ಕೊಬೇಕು. ಈ ಕಡೆನೂ ಇದೇ ರೀತಿ ಮಾಡಬೇಕು. ಆ ಸೈಡ್ ಕೂಡ ಅಷ್ಟೇ. ಅದನ್ನು ಓಪನ್ ಮಾಡಿಬಿಟ್ಟು ನೋಡಿ, ಈ ರೀತಿ ಓಪನ್ ಮಾಡಿಬಿಟ್ಟು ಅದನ್ನು ಕೂಡ ಸೇಮ್ ನಾನು ಆ ಕಡೆ ಯಾವ ಶೇಪ್ ಮಾಡಿದ್ದೆ ಅದನ್ನು ಮಧ್ಯಕ್ಕೆ ಇಟ್ಕೊಂಡು ನೋಡಿ, ಮಧ್ಯ ಇದೆಯಲ್ಲ ಆ ಶೇಪ್ನ ಹಂಗೆ ಇರಬೇಕು. ಇದನ್ನು ಬೆಂಡ್ ಮಾಡ್ಕೊಬೇಕು. ಎಡ್ಜನ್ನೆಲ್ಲ ನೀಟಾಗಿ ಮಾಡಿ ನೋಡಿ ಈ ರೀತಿ ಬೆಂಡ್ ಮಾಡ್ಕೊಬೇಕು. ಎಡ್ಜು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬರಲ್ಲ, ಇದು ಬರ್ಡು ವೇರಿಯೇಷನ್ ಆಗಿಬಿಡುತ್ತೆ. ಪೇಪರ್ ನೀಟಾಗಿ ಕೂರಲ್ಲ. ಈ ರೀತಿ ಮಾಡಿಕೊಂಡು ನೋಡಿ, ಈ ಕಡೆ ಎರಡು ಸೈಡ್ ಓಪನ್ ಆಗುತ್ತೆ, ಇನ್ನೆರಡು ಸೈಡ್ ಕ್ಲೋಸಲ್ಲೇ ಇರುತ್ತೆ. ಯಾವ ಸೈಡು ಓಪನ್ ಇತ್ತಲ್ಲ ಅದನ್ನು ಒಂದು ಸೈಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ನಾ ಮಾಡ್ತಾ ಇದ್ದೀನಲ್ಲ ಆ ರೀತಿ ನೋಡಿ. ಆ ಎಡ್ಜು ಒಂದು ಸೈಡ್ ಮಾಡಿದಾಗ ಅದು ಈ ರೀತಿ ಶೇಪ್ ಬರುತ್ತೆ. ನೋಡಿ, ಈ ರೀತಿ ಶೇಪ್ನ ಬರುತ್ತೆ. ಅವೆರಡು ಓಪನ್ ಆಗಿತ್ತಲ್ಲ ಅವೆರಡೂ ಒಂದು ಮಾಡ್ಕೊಂಡ ತಕ್ಷಣ ಮಧ್ಯೆ ಎಷ್ಟು ಗ್ಯಾಪ್ ಬರುತ್ತೆ. ನೀಟಾಗಿ ಅದು ಶೇಪು ನೀಟಾಗಿ ಅದೇ ಕ್ರಿಯೇಟ್ ಆಗಿಬಿಡುತ್ತೆ. ನೋಡಿ, ಅದನ್ನು ಒಂದನ್ನು ಸ್ವಲ್ಪ ಬೆಂಡ್ ಮಾಡಿಕೊಂಡು ಆ ಶೇಪಲ್ಲಿರಬೇಕು. ಅದು ಸ್ಟ್ರೈಟಾಗಿ ಕಾಣಬೇಕು. ನೋಡಿ, ಆ ಎಡ್ಜು ನೀಟಾಗಿ ಸ್ಟ್ರೈಟಾಗಿ ಕಾಣೋ ಥರ ಇಟ್ಬಿಟ್ಟು ನೀಟಾಗಿ ಮಡ್ಚಿ ಅಲ್ಲಿಗೆ ಬೆಂಡ್ ಮಾಡಿ ಅಷ್ಟೇ. ಬೆಂಡ್ ಮಾಡಿ ಜಸ್ಟು ಅದನ್ನು ಪುಷ್ ಮಾಡಿಬಿಟ್ರೆ ಒಳಗೋಗುತ್ತೆ ನೀಟಾಗದು. ಈಗ ನೀಟಾಗಿ ಅದನ್ನು ಮಡ್ಚಿಬಿಟ್ಟು
ಇದು ಕೂಡ ಸೇಮ್ ಅದೇ ರೀತಿಯೇ ಬರಬೇಕು. ಆ ಲೈನ್ ಏನಿದೆಯಾ ಲೈನು ಅದು ಸ್ಟ್ರೈಟಾಗಿ ಆಗಬೇಕು ನೋಡಿ. ಒಳಗಡೆ ಸ್ವಲ್ಪ ಬೆಂಡ್ ಮಾಡಬೇಕು. ಒಳಗಡೆ ಬೆಂಡ್ ಮಾಡಿದ್ರೆ ಅದು ನೀಟಾಗಿ ಒಳಗೆ ಹೋಗುತ್ತೆ ಆ ಪೇಪರ್ ನೋಡಿ. ಈ ರೀತಿ ನೀಟಾಗಿ ಒಳಗಡೆ ಬೆಂಡ್ ಮಾಡಿ ಆ ಲೈನ್ ಸ್ಟ್ರೈಟ್ ಇದೆಯಾ ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಬೆಂಡ್ ಮಾಡಿಕೊಂಡ್ರೆ ಆಯಿತು. ಎರಡು ಕೂಡ ನೀಟಾಗಿ ಕೂರುತ್ತೆ. ಯಾಕೆ ಎಡ್ಜನ್ನ ನೀಟಾಗಿ ಮಡ್ಚ್ಕೊಬೇಕು ಅಂದರೆ ಇದಕ್ಕೆ ಸ್ವಲ್ಪ ಎಡ್ಜ್ ಹೆಚ್ಚು ಕಮ್ಮಿ ಆದರೂ ಅಂದರೆ ಅದು ಒಳಗಡೆ ನೀಟಾಗಿ ಕೂರಲ್ಲ. ಎಡ್ಜ್ ಶೇಪ್ ಬಂದಿಲ್ಲ ಅಂದರೆ ಪೇಪರ್ ಓಪನ್ ಆಗೋಲ್ಲ. ಈ ರೀತಿ ಮಾಡ್ಕೊಂಬಿಟ್ಟು ನೆಕ್ಸ್ಟು ಕೆಳಗಡೆ ಇರೋದಿಯಲ್ಲ ಅದನ್ನು ನೀಟಾಗಿ ಓಪನ್ ಮಾಡ್ಕೊಬೇಕು ನೋಡಿ. ಈ ರೀತಿ ಬೆಂಡಾಗಿರುತ್ತಲ್ವ, ಓಪನ್ ಮಾಡ್ಕೊಂಡು ಅದು ನೀಟಾಗಿ ಹಾಫ್ ಬೆಂಡ್ ಮಾಡ್ಕೊಬೇಕು. ಅದು ಏನು ಮಧ್ಯ ಇದೆಯಲ್ಲ ಕೋನ್ ಶೇಪಲ್ಲಿ ಅದಕ್ಕೆ ಕಾಣೋ ರೀತಿ ಇದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಂಡ್ರೆ ಆಯ್ತು, ಮಡ್ಚ್ಕೊಂಡ್ರೆ ಆಯ್ತು. ನಾನು ಯಾವ ರೀತಿ ವೀಡಿಯೋದಲ್ಲಿ ಮಡ್ಚಿದ್ದೀನೋ ಅದೇ ರೀತಿ ಮಡ್ಚ್ಕೊತ ಬಂದರೆ ಕರೆಕ್ಟಾಗಿ ಬರುತ್ತೆ ಶೇಪು. ಈ ರೀತಿ ಮಾಡಿಕೊಂಡು ನೋಡಿ ಆ ಶೇಪ್ ಕಾಣಬೇಕು, ಕೋನ್ ಶೇಪ್. ಆ ಬರ್ಡ್ ಮಾಡಿದಾಗ ಆ ರೀತಿ ನೀಟಾಗಿ ಅದ್ರದ್ದು ಭುಜದ ಥರ ಅದು ಕಾಣಬೇಕು ನೋಡಿ. ಈ ರೀತಿ ಬೆಂಡ್ ಮಾಡ್ಕೊಬೇಕು. ನೀಟಾಗಿ ಬೆಂಡ್ ಮಾಡಿ ಅಂದರೆ ನೀಟಾಗಿ ಕಾಣುತ್ತೆ. ಅದ್ರ ರೆಕ್ಕೆ ಥರ ಅದು ಕಾಣುತ್ತೆ ನೋಡಿ. ಈ ರೀತಿ ರೆಕ್ಕೆ ಥರ ಕಾಣುತ್ತೆ. ರೆಕ್ಕೆ ಥರ ಬಂದಮೇಲೆ ಒಂದು ಸೈಡು ತಲೆನ ಮಾಡ್ಕೊಬೇಕು ನೋಡಿ. ಈ ರೀತಿ ಬೆಂಡ್ ಮಾಡಿಬಿಟ್ಟು ಬೆಂಡ್ ಮಾಡಿ ಓಪನ್ ಮಾಡಬೇಕು. ಅದನ್ನು ಕೆಳಗಿಂದ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ. ಈ ರೀತಿ ಓಪನ್ ಆಗುತ್ತೆ. ಒಳಗಡೆ ಬೆಂಡ್ ಮಾಡಬೇಕು. ಒಳಗೆ ಬೆಂಡ್ ಮಾಡಬೇಕು ಅದು ತಲೆನ. ಒಳಗೆ ಬೆಂಡ್ ಮಾಡಿದ್ರೆ ಬರ್ಡ್ದು ನೀಟಾಗಿ ಹಕ್ಕಿ ಥರ ಮುಖ ಮೂತಿ ಕಾಣುತ್ತೆ ನೋಡಿ. ಈ ರೀತಿ ಕಾಣುತ್ತೆ. ನೀಟಾಗಿ ಎಡ್ಜನ್ನ ಬೆಂಡ್ ಮಾಡ್ಕೊಂಡ್ರೆ ಅದಕ್ಕೆ ಎಡ್ಜ್ ನೀಟಾಗಿರಬೇಕು. ಈ ಬರ್ಡ್ದು ರೆಕ್ಕೆ ಅದು ಫ್ಲೈ ಆಗಬೇಕಲ್ಲ, ಅದಕ್ಕೆ ಅದ್ರದ್ದು ಓಪನ್ ಮಾಡಿಬಿಟ್ಟು ರೆಕ್ಕೆನ ಈ ಸೈಡೆಲ್ಲ ಎಡ್ಜ್ ಮಡಚಿರುತ್ತೆ. ಆ ಮಡಚಿರೋ ಎಡ್ಜನ್ನೆಲ್ಲ ನೀಟಾಗಿ ಓಪನ್ ಮಾಡ್ಕೊಬೇಕು. ಸ್ವಲ್ಪ ಏನಾದ್ರು ನಾವು ವೇರಿಯೇಷನ್ ಮಾಡಿದ್ರೆ ಅದು ಬರ್ಡ್ ಫ್ಲಿಪ್ ಆಗಲ್ಲ ನೋಡಿ. ಈ ರೀತಿ ಸೈಡೆಲ್ಲ ಓಪನ್ ಮಾಡಿಕೊಂಡು ಅದು ಎಡ್ಜೆಲ್ಲ ನೀಟಾಗಿ ಒಳಗಡೆ ಫೋಲ್ಡ್ ಆಗಿರುತ್ತೆ. ಓಪನ್ ಮಾಡಿಕೊಂಡ್ರೆ ನೆಕ್ಸ್ಟು ನಮಗೆ ಬರ್ಡು ಅದು ಫ್ಲೈ ಆಗುತ್ತೆ. ಅದ್ರ ಬಾಲನ ಇದು ಮಾಡಿದ ತಕ್ಷಣವೇ ನೀಟಾಗಿ ಓಪನ್ ಆಗುತ್ತೆ ನೋಡಿ. ಸ್ವಲ್ಪ ಟೈಟ್ ಇರುತ್ತೆ, ಸ್ವಲ್ಪ ಲೂಸ್ ಮಾಡ್ಕೊತ ಹೋದರೆ ನೋಡಿ ಈ ರೀತಿ ಬರ್ಡ್ ನೀಟಾಗಿ ಫ್ಲಿಪ್ ಆಗ್ತಾ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳು ಕೈಯಲ್ಲಿ ಕೊಟ್ಟರೆ ಅವ್ರಿಗೆ ಆಡೋಕ್ಕೆ ಖುಷಿ ಅನಿಸುತ್ತೆ. ನನ್ನ ಮಗ ಅಂತೂ 2-3 ಮಾಡ್ಕೊಂಡು ತುಂಬ ದಿನ ಆಟ ಆಡ್ದ. ಹಾಗಾಗಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ದೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಸ್ಕೂಲಿಗೆ ಮಾಡಿಕೊಟ್ರು ಕೂಡ ತುಂಬ ಖುಷಿ ಪಡ್ತಾರೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಬಂದರೆ ತುಂಬ ಖುಷಿಪಟ್ಟ. ಈ ರೀತಿ ಬರ್ಡನ್ನ ರೆಡಿ ಮಾಡ್ಕೊಳೋದು. ನಾ ಹೇಗೆ ಮಾಡಿದೆ ಅನ್ನೋ ಪ್ರೊಸೀಜರ್ನೆಲ್ಲ ತೋರಿಸಿದ್ದೀನಿ. ನಿಮಗೂ ಇಷ್ಟ ಆದರೆ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ. ಹೇಗೆ ಕಾಣ್ತಾ ಇದೆ, ಹೇಗಿದೆ ಬರ್ಡು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.